ಇದೇನ್ ಸಂಕ್ರ ನೀನ್ ಹೆಂಡ್ರಿಗೆ ಇವತ್ತು ಹುಟ್ಟಿದಬ್ಬ ಅಂತಾನೆ ಗೊತ್ತಿಲ್ವಂತೆ ಅದೇನು ಅಂತ ಇಬ್ರು ಅರ್ಥ ಮಾಡ್ಕೊಂಡು ಮದ್ವೆ ಆಗಿದಿರೋ ತಕ ಅವ ಅಷ್ಟಕ್ಕೆ ಯಾಕೆ ಅಂಗಡಿಗೆ ಏನ್ ಹುಡ್ದಬ್ಬ ಗೊತ್ತಿದ್ರೆ ಮತ್ತೆ ಗಂಡ ಹೆಂಡತಿ ಆಗ್ಬೇಕಾ? ಗೌರಿ ಹೊಸ್ತಾಗ್ತಾನೆ ಮನೆಗ್ ಬಂದಿರೋದು ಅಲ್ಲ ಅಣ್ಣ ಏನ್ ಬರ್ತಡೆ ಅವಳಿಗೆ ಹೆಂಗ್ ಗೊತ್ತಾಯ್ತದೆ ಅಂತ? ಗಂಡನ್ ಬರ್ತಡೆ ಯಾವ ಹೆಂಡ್ರಿಗಾದ್ರೂ ಗೊತ್ತಿಲ್ದೇ ಇರ್ತದೆ ಅದು ಈಗಿನ ಕಾಲದಲ್ಲಿ. ಓಹೋ ಬರ್ತಡೆ ಯಾವಾಗ ಅಂತ ಮನ್ಸಲ್ಲಿ ಇಟ್ಕೊಂಡ್ರೆ ಆಯ್ತದ? ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ನಾನು ಅದನ್ನೇ ಕಣವ ಹೇಳಿದ್ದು, ಹೆಂಡ್ರಾದವಳು ಗಂಡನ್ ವಿಷಯ ಎಲ್ಲಾನು ತಿಳ್ಕೊಂಡಿರ್ಬೇಕು ಅಂತವ. ಸುಮ್ನೆ ಗಂಡ ಹೆಂಡ್ರ ಆದ್ರೆ ಆಗಕ್ಕಿಲ್ಲ. ಇದೇ ತರ ಸಂಕ್ರಮಣ ಮಾಡಿದಿದ್ರೆ ಅವಳಿಗೆ ಹೆಂಗಾಗಿರೋದು ಹೇಳು. ಆಯ್ತು ಬಿಡವ, ಇದೇನ್ ಜಗಳ ಮಾಡೋ ಅಷ್ಟು ದೊಡ್ಡ ವಿಷಯ ಅಲ್ಲ. ಗೌರಿ ಅಣ್ಣಯ್ಯನ್ ಮನ್ಸಿನ ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ಅವನ ಜೊತೆ ಖುಷಿಯಾಗಿ ಸಂಸಾರ ಮಾಡ್ತಾ ಇರೋದು. ಇವಾಗ ಬರ್ತಡೆ ಗೊತ್ತಿಲ್ಲ ಅಂತ ಅಣ್ಣಯ್ಯ ಮತ್ತೆ ಅವಳು ಜಗಳ ಆಡ್ಬೇಕೆ? ಅಲ್ಲ ಯಾಕೆ ಹಿಂಗಡಿಯ ನೀನು? ನೀನು ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ದೊಡ್ಡ ದೊಡ್ಡ ಮಾಡ್ಬೇಡ, ಸುಮ್ನಿತ್ಕ. ಐಸೋ ಬೆಳ್ಳುಳ್ಳಿ ನಿನ್ನ ಎಜುಕೇಶನಲ್ ಮಾಡ್ಬಿಟ್ಟವನೇ ಕಣೆ. ಏನೆಲ್ಲ ಇದೆಲ್ಲ ನಿಂಗೆ ಗೊತ್ತು ತಾನೇ ನಂಗೆ ಇದೆಲ್ಲ ಇಷ್ಟ ಆಗಿಲ್ಲ ಅಂತ. ಯಾರಲ್ಲ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು? ಜೋಗಿ ಅಣ್ಣ, ನಿಮ್ಮ ಅವ್ವನೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು. ಅವ್ರು ಹೇಳಿದ್ದಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದು. ನನಗೊಂದು ಮಾತು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? ಅದೇನೋ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿದ್ರಣ್ಣ, ಅದಕ್ಕೆ ಹೇಳಲಿಲ್ಲ ನಿಮಗೆ. ಅದು ಅಲ್ಲದೆ ನಿಮ್ಮ ಅವ್ವ ಮಾತಿಗೆ ಬಾಯಿ ಕೊಡೋಕ್ಕಾಯ್ತದೆ. ನಾನು ಏನೇನೋ ಅಂದ್ಕೊಂಡಿದ್ದೆ, ಎಲ್ಲ ಮನ್ಪಾಲಾಗೋಯ್ತು. ನಾನು ಪ್ಲ್ಯಾನ್ ಮಾಡಿ ನನ್ನ ಅಮ್ಮಿಯವ್ರಿಗೆ ಕ್ಲೂ ಕೊಡುವ ಅಂದ್ಕೊಂಡಿದ್ದೆ ಕಣ್ರಲ್ಲ, ಎಲ್ಲ ಹಾಳಾಗೋಯ್ತು. ಸಾರಿ ಜೋಗಿ ಅಣ್ಣ, ಹಿಂಗೆಲ್ಲ ಆಯ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನೇನು ಗೊತ್ತಾಯ್ತು ನಿಮಗೆ? ಏ ಶಂಕರ, ಏನಿಲ್ಲ ಅಲ್ಲಿ ಗುಸ್ಗುಸು? ಏನಿಲ್ಲ ಬಿಡೋಪಯ್ಯ. ಸಂಕ್ರ ಹೆಂಗೈತ್ಲಾ ಪಾರ್ಟಿ ತಯಾರಿ ಅಲ್ಲ? ನಿನ್ ತರಾನೇ ಅದೇ. ನಿನ್ ತರಾನೇ ಸಂದಾಗದೆ ಬಿಡು ಅಂದೆ. ಹಂಗ ಸಂದಾಗೈತಂತೆ. ಶಂಕರ, ಉಡುಗೊರೆ ಅಂತ ನಾನು ಏನು ತಂದಿಲ್ಲ, ಆದರೆ ನಿನಗೇನು ಬೇಕು ಅಂತ ನಿನ್ನ ಹತ್ರನೇ ಕೇಳಿ ಕೊಡ್ಸಮ್ಮ ಅಂತ ಹೇಳ. ಏನು ಬೇಕು ನಿಮಗೆ? ಅಪ್ಪಯ್ಯ ನಂಗೆ ಈ ಗಿಫ್ಟ್ ಎಲ್ಲ ಏನ್ ಬೇಡ. ನಾನೇನೋ ಕೇಳ್ತೀನಿ, ಅದನ್ನ ನೀನು ನಡ್ಸ್ಕೊಟ್ರೆ ಸಾಕು. ಏನು ಹೇಳ? ನಿನ್ನ ಸಂತೋಷಕ್ಕಿಂತ ಬೇರೆ ಏನದೆ? ಕೇಳ, ಏನು ಬೇಕು? ನಾನು ನನ್ನ ಅಮ್ಮಿಯವ್ರನ್ನ ಮದುವೆ ಆದಾಗಿಂದ ನೀವು ಬರೀ ಅವ್ರ ಮ್ಯಾಗೆ ಕಂಪ್ಲೇಂಟ್ಸೇ ಮಾಡ್ತಾ ಇದ್ದೀರಾ. ಅದೇನೇ ಆಗಿರಲಿ, ನಾನು ಅವ್ರನ್ನ ಮನ್ಸಾರೆ ಇಷ್ಟಪಟ್ಟು ಮದುವೆ ಆಗಿವ್ನಿ. ಅವ್ರ ಮ್ಯಾಗೆ ನಂಗೆ ಸ್ಯಾನೆ ನಂಬಿಕೆ ಇದೆ. ಅವ್ರ ಮನ್ಸಿಗೆ ಹೊಸಿ ನೋವಾದರೂ ನನ್ಗೆ ತಡೆಯೋಕ್ಕಾಗಕ್ಕಿಲ್ಲ. ನೀವುಗಳು ಇನ್ಮ್ಯಾಗ ಅವ್ರ ಮ್ಯಾಗ ಏನು ಕಂಪ್ಲೇಂಟ್ ಮಾಡೋಕ್ಕಿಲ್ಲ ಅಂತ ನಂಗೆ ಮಾತು ಕೊಡಿ. ಅದೇ ನೀವು ನಂಗೆ ಬರ್ಡೇ ಕೊಡೋ ಗಿಫ್ಟು. ಅಟೇಯ ಮೆಚ್ಚದೆ ಕಣ್ಲ ನಿನ್ನ. ಎಲ್ಲ ಹೆಂಡ್ರಿಗೂ ನಿಂತರ ಗಂಡ ಸಿಕ್ಕಿದ್ರೆ ಬೋ ಸಂತೋಷವಾಗಿರ್ತಾರೆ. ಆಯ್ತು ಕಣ್ಣ, ನಿನ್ನ ಮಾತನ್ನ ನಾವೆಲ್ಲ ನಡೆಸ್ಕೊಡ್ತೀವಿ. ಸಂತೋಷನೇ? ಅದಕ್ಕೆ ನೋಡಪ್ಪಯ್ಯ, ನಮ್ಮ ಅಪ್ಪಯ್ಯ ಕೋಟಿಗೊಬ್ಬ 3. ಇಂಥ ಟೈಮಲ್ಲಿ ನಮ್ಮ ಗ್ರೀಷ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಕೋತಿ ಎಷ್ಟು ಕರೆದ್ರೂ ಬರಲಿಲ್ಲ, ಹುಷಾರಿಲ್ಲ ಅಂತ ಮನೇಲೇ ಉಳ್ಕೊಂಡ್ರು. ಜೋಗಿ ಅಣ್ಣ, ಕೇಕು ಕಾಯ್ತಾ ಇದೆ, ಕಟ್ ಮಾಡೋಣ. ಹೂ ಕಣ್ಲ ಮಗ, ತಕ ತಕ.
ಅಣ್ಣ ನಮ್ಗೆ ಏಯ್ ಇದೆಲ್ಲ ಮುಗಿದ್ಮ್ಯಾಗೆ ಪೂರ್ತಿ ನಿಮ್ಗೆ ಕಂಡ್ರಲ್ಲ. ಯಾರಿರ್ಬೋದು? ಇಷ್ಟು ಬೇಗ ಅಕ್ಕನ ಮನೆಯಿಂದ ಎಲ್ಲರೂ ಬಂದ್ಬಿಟ್ರಾ? ಪರಿಚಯ ನೀವು? ಇದೇನು ಸಡನ್ ಆಗಿ? ಯಾಕೆ ಬರ್ಬಾರ್ದಿತ್ತಾ? ವಾಪಸ್ ಹೋಗ್ಬಿಡ್ಲಾ? ಬೇಡ ಬೇಡ, ಬನ್ನಿ. ಮನೆ ತನಕ ಬಂದಿರೋರ್ನ ಓಡ್ಸೋಷ್ಟು ಕಟುಕಿ ನಾನಲ್ಲ. ಬನ್ನಿ. ಮನೇಲಿ ಯಾರು ಇಲ್ವಾ? ಎಲ್ರು ಎಲ್ಲೋದ್ರು? ಎಲ್ರೂ ಭಾವನ್ ಬರ್ಡೇ ಅಂತ ಅಕ್ಕನ ಮನೆಗೆ ಹೋಗಿದ್ದಾರೆ. ನಾನು ಹೋಗ್ಲಿಲ್ಲ. ಯಾಕೆ? ನಾನು ಬರ್ಲಿ ಅಂತ ಕಾಯ್ತಾ ಇದ್ರಾ? ನೀವು ಬರ್ತೀರಾ ಅಂತ ನನ್ಗೇನು ಕನ್ಸು ಬಿದ್ದಿರ್ಲಿಲ್ಲ ಸರ್. ಅಲ್ಲ, ಒಬ್ಬರೇ ಇದ್ರೆ ಹೆದರಿಕೆ ಆಗಲ್ವಾ? ಅದಕ್ಕೋಸ್ಕರ ಆದ್ರೂ ನನಗೊಂದು ಮಾತು ಹೇಳಿದ್ರೆ ಓಡೋಡ್ ಬರ್ತಿದ್ನಲ್ಲ. ಅದು ಗೊತ್ತು, ನಾನೇ ಹೇಳೋಣ ಅನ್ಕೊಂಡೆ. ಆದ್ರೆ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಅಂದ್ರಲ್ಲ, ಅದಕ್ಕೆ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಸುಮ್ಮನೆ ಅದೇ. ನೀವು ಕರೆದ್ರೆ ಅದೇ ತೊಂದರೆ ಆಗತ್ತೆ ಮಿಸ್ಸಸ್ ಪರಿಚಯ್. ನಿಜ ಹೇಳಿ, ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ನಾನು ಒಬ್ಳೇ ಇದ್ದೀನಿ ಅಂತ ನಿಮಗೆ ಗೊತ್ತಿತ್ತಾ? ಮತ್ತೆ ನೀವು ಬಾಯಿ ಬಿಟ್ಟು ಹೇಳ್ದೇ ಇದ್ರೆ ನನ್ನ ಮನ್ಸಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನನ್ನ ಮನ್ಸು ಹೇಳ್ತಾ ಇತ್ತು ನಿನ್ನ ನೋಡು ನೋಡು ಅಂತ, ಅದಕ್ಕೆ ನೋಡೋಕೆ ಬಂದೆ. ಥ್ಯಾಂಕ್ಸ್, ನನ್ನ ಮನಸ್ಸನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಅಪ್ಪ ಅಮ್ಮ ನಾಳೆ ಹೇಗೂ ನಮ್ಮ ಮನೆಗೆ ಬರ್ತಾರಲ್ವಾ? ನಮ್ಮ ಮದುವೆ ಫಿಕ್ಸ್ ಆಗಲಿ, ಆಮೇಲೆ ನೋಡಿ ನೀವೆಷ್ಟೇ ಬ್ಯುಸಿ ಇದ್ರು ಬನ್ನಿ ಬನ್ನಿ ಅಂತ ಕಾಟ ಕೊಡ್ತೀನಿ. ಓ ಮೈ ಗಾಡ್, ಆ ದಿನಗಳು ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಅಪ್ಪ ಅಮ್ಮ ಬಂದು ನಿಮ್ಮನ್ನ ಸೊಸೆ ಅಂತ ಒಪ್ಕೊಂತ ಇದ್ದಾಗೆ ನಾನು ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ನೋಡಿ ಸಾಕು. ಇವಾಗ ನಿಮಗೇನು ಬೇಕು? ಕಾಫಿ, ಟೀ ಏನು ಮಾಡ್ಕೊಂಬರ್ಲಿ? ಟೀ ಸಾಕು. ಸರಿ, ತಗೊಂಬರ್ತೀನಿ.